ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದ ಹಿರಿಯ ಜಾನಪದ ಕಲಾವಿದರನ್ನ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣರವರ ಜೊತೆ ಸಂದರ್ಶಿಸಲಾಯಿತು. ಇಂತಹ ಜಾನಪದ ಕಲಾವಿದರನ್ನ ಶಾಸಕರು ಹಾಗೂ ಸರ್ಕಾರ ಗುರುತಿಸಿ ಅವರ ಜೀವನೋಪಾಯಕ್ಕೆ ಸಹಾಯ ಮಾಡಬೇಕಾಗಿದೆ. ನಮಸ್ಕಾರ. ನಾವೀಗ ಕೆಂಪೇಗೌಡರ ಮಾಗಡಿ ಸೀಮೆಯ ತೂಬಿನಕೆರೆ ಗ್ರಾಮದಲ್ಲಿದ್ದೇವೆ. ಈ ತೂಬಿನಕೆರೆ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಜನಪದ ಕಲಾವಿದರಿದ್ದಾರೆ. ಇಲ್ಲಿಂದ ನಮ್ಮ ದೇಶದ ರಾಜಧಾನಿ ದೆಹಲಿವರೆಗೂ ಹೋಗಿ ಏಷ್ಯಾಡ್ನಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದಂಥ ಅವಿಸ್ಮರಣೀಯ ಅಪರೂಪದ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅನ್ನೋ ವಾಕ್ಯಕ್ಕೆ ಇಂಥ ಕಲಾವಿದರನ್ನು ನೋಡಿ ಅವತ್ತು ಶ್ರೀಧರ ಮಾತೆ ಹೇಳ್ದಂತ ಕಾಣುತ್ತೆ. ನಾವೀಗ ಹಿರಿಯ ಕಲಾವಿದರು ಕೆಂಪಮ್ಮ ಶ್ರೀಮತಿ ಕೆಂಪಮ್ಮ ಅವ್ರ ಮನೆಯಲ್ಲಿದ್ದೇವೆ. ಕೆಂಪಮ್ಮ ಅವರು ಅವರ ತಲೆಯಲ್ಲಿ ಕೂದಲು ಎಷ್ಟಿದೆಯೋ ಅಷ್ಟು ಜನಪದ ಕಥನ ಕಾವ್ಯಗಳನ್ನು ಆಡ್ತಾರೆ. ಕುಟ್ಟೋದು, ಬೀಸೋದು, ಕಳೆ ತೆಗೆಯೋದು, ಮೈನೇರ್ದಾಗಿಂದು, ಮದುವೆದು, ದೇವರು ಕುಣಿಸೋದು ಇತ್ಯಾದಿ ಇತ್ಯಾದಿ ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂಥ ಮೂಲ ಜನಪದ ಕಥನ ಕಾವ್ಯಗಳನ್ನು ಆಡ್ತಾರೆ. ನಮಸ್ಕಾರ ಕೆಂಪಮ್ಮ ತಾಯಿ. ನಿಮ್ಮ ಯಜಮಾನ್ರ ಹೆಸರೇನು? ಗಂಗಮುತ್ತಯ್ಯನವರು. ನೀವು ನಿಮ್ಮ ತವ್ರ ಮನೆ ಯಾವೂರು? ತಾವರೆಕೆರೆ ಹೋಬಳಿ ಬ್ಯಾಡ್ರಳ್ಳಿ ಹತ್ರ ಮುದ್ದನಪಾಳ್ಯದವ್ರು ತವ್ರ ಮನೆ. ನೀವು ಮದುವೆ ಆಗಿ ತೂಬಿನಕೆರೆಗೆ ಬಂದ ಮೇಲೆ ನಿಮ್ಗೆ ಜನಪದ ಹಾಡನ್ನು ಕಲಿಸ್ತವ್ರು ಯಾರು? ನಾನು ಅಲ್ಲೇ ಕಲ್ತಿದ್ದೆ ಸಣ್ಣ ಹುಡುಗಿಲಿ. ಅಲ್ಲೇ ಮುದ್ದನಪಾಳ್ಯದಲ್ಲೇ ಆಡ್ತಿದ್ರಿ ಬ್ಯಾಡ್ರಳ್ಳಿನಲ್ಲಿ? ಬ್ಯಾಡ್ರಳ್ಳಿಗೆ ರಾಗಿ ಎಲ್ಲ ಪದ ಹಾಡಿ ರಾಗಿ ಬೀಸುವಾಗ ಕುಟ್ಟೋದು ಬೀಸೋದು ನಿಮ್ಮ ಅಮ್ಮ ಆಡೋದಾ? ನಮ್ಮ ಅಮ್ಮ ಆಡೋದು. ನಿಮ್ಮ ಅಮ್ಮನ ಹೆಸರೇನು? ನಮ್ಮ ಅಮ್ಮನ ಹೆಸರು ಎಂಕಮ್ಮ ಅಂತ. ಎಂಕಮ್ಮ. ಅಪ್ಪನ ಹೆಸರು? ವೈಕುಂಠಯ್ಯ. ವೈಕುಂಠಯ್ಯ ಎಂಕಮ್ಮನ ಮಕ್ಕಳು ನೀವು? ವೈಕುಂಠಯ್ಯ ಕೆಂಪಮ್ಮ. ನನ್ನ ಹೆಸರು ಕೆಂಪಮ್ಮ, ನಮ್ಮ ಅಪ್ಪನ ಹೆಸರು ವೈಕುಂಠಯ್ಯ, ಅವಳ ಹೆಸರು ವೆಂಕಮ್ಮ. ವೆಂಕಮ್ಮನೂ ಕೂಡ ಜನಪದ ಕಲಾವಿದರು. ನಿಮ್ಮ ತಾಯಿಯಿಂದನೇ ಬಂತು, ರಸಬಳ್ಳಿ ಹರಿದು ಬಂತು ಜನಪದ ಕಥನ ಕಾವ್ಯ. ಇಲ್ಲಿಗೆ ಬಂದ ಮೇಲೆ, ತೂಬಿನಕೆರೆಗೆ ಬಂದ ಮೇಲೆ ಯಾರು ನಿನ್ನ ಜೊತೆಗೆ ಹಾಡ್ತಿದ್ರು? ನಾಲ್ಕೈದು ಆಡೋರು. ಹೆಸರು ಹೇಳಿ. ರಂಗಮ್ಮ ಅಂತ ಒಬ್ಬರಿದ್ರು. ರಂಗಮ್ಮ. ಅವರೆಲ್ಲ ಈಗೆಲ್ಲ ಸರ್ಟಿಫಿಕೇಟ್ ಹೋಗಿದ್ದಾರೆ. ರಂಗಮ್ಮ ನೋಡಿ ಅವಳೇ ಕೂಲಿ ಪರಿ ಬಂತ. ರಂಗಮ್ಮನ ಜೊತೆಗೂಡಿ ಆಡ್ತಾ ಇದ್ರಿ. ಯಾವ್ಯಾವ ಪದಗಳನ್ನು ಆಡ್ತೀರಾ? ಸೋಪಾನೆ ಪದಗಳು. ಮದುವೆನಲ್ಲಿ ಕಲ್ಯಾಣ, ಹೆಣ್ಮಗು ಋತುಶಾಂತಿ ಆದಾಗ ಆಡ್ತೀರಿ. ಮೈನೇರ್ದಾಗ ಹೊರಗಡೆ ಕೂಡಿಸಿದಾಗ ಆಡ್ತಕ್ಕಂಥದ್ದು. ಮದುವೆ ಮುಂಜಿನಲ್ಲಿ ಆಡ್ತೀರಿ. ದೇವ್ರ ಉತ್ಸವಗಳನ್ನು ಹೊರಟಾಗ, ಮತ್ತು ಕಳೆ ಕೀಳುವಾಗ, ರಾಗಿ ಬೀಸುವಾಗ, ಬಿತ್ತನೆ ಮಾಡುವಾಗ ಕೂರಿಗೆ ಜೊತೆ ಆಡ್ತೀರಿ. ಎಲ್ಲ ಆಡ್ತಿದೆ ಸರ್. ಈ ಒಂದು ಪದ ಯಾವ್ದಾದ್ರು ಒಂದು ಹಾಡಿ. ಆಡ್ತೀನಿ. ಬೀಸದ ಕಲ್ಲಿಂದ ಹೇಳ್ಬೇಕಾ? ರಾಗಿ ಕಲ್ಲಿಂದು. ತಾಯಿ ಮೆಲ್ಲ ಮರ ಜುಡುವಾಯ್, ಜಲ ಜಲಾನೆ ಉದುರುವಾಯ್, ಕಲ್ಲು ಇಳಿದ ಮಗೆ ಎಲ್ಲ ಮಗೆ ಕೊಡಲೋಯ್, ಪಾಲಕಿ ಮೇಲೆ ಮಗ ಬರಲೋಯ್, ಪಾಲಕಿ ಮೇಲೆ ಮಗ ಬರಲಿ ಮನೆಗೆ, ಮಲ್ಲಿಗೆ ಮುಡಿಯೋ ಶ್ವಾಸೆ ಬರಲೇ, ಮಲ್ಲಿಗೆ ಮುಡಿಯೋ ಶ್ವಾಸೆ ಬರಲೇ, ಮಲ್ಲಿಗೆ ಮುಡಿಯೋ ಶ್ವಾಸೆ ಬರಲಿ ಮನೆಗೆ, ಭಾಗ್ಯವ ಕೊಡೋ ಬಾಳ್ಯಾಗಯ್ಯ. ಇದು ಹೇಳ್ಬೇಕಾ? ಶೋಭಾಂತ ಮೇಲೆ ಹೇಳ್ಬೇಕಾ? ಶೋಭಾಂತ ಒಂದು ಹೇಳಿ. ಎಲ್ಲ ಮಾಡ್ಕೊಬಿಟ್ಟವೆ ಸರ್. ಬಂದದ್ದು ಒಂದೊಂದು ನುಡಿ. ಕಲ್ಲು ಇಳಿದ ಮಗೆ ಬಲೆ ಅದು ಹೇಳಿದ್ರಿ. ಶೋಭಾನ ಹೇಳಿ. ಶೋಭಾನ ಹೇಳಿ ಶಮದಿನ ಮುತ್ತೈದೇರ ಆಡೋರಗಿನಿಯ ಮೊದವಿಗೆ ಮದುವೆ ಮಾಡ್ತೀನಿ ಮತ್ತು ಕೇಳೋ ತಾಂಬಯ್ಯ
ಚಂದ್ರಗಿರಿಯಂಬು ಮನೆ ನೋಡಿ ಚಂದ್ರಗಿರಿಯಂಬು ಮನೆ ನೋಡಿ ಮಾಡುತ್ತೀರೆ ಚಂದ್ರಮಾಗಿನ ಚೆಲುವೆಯ ಚಂದ್ರಮಾಗಿನಿಂತ ಚೆಲುವೆ ಸೀತಮ್ಮನ ಒಂದಿಗೆ ನೀರ ಹೊರುವೋಳ ಒಂದಿಗೆ ನೀರ ಹೊರುವ ಸೀತಮ್ಮನ ಅರಸಿ ತಂದಲ ಪುರೋಗಿಯ ಸೋಪಾನದ್ದಾಯ್ತು. ದೇವ್ರದ್ದು ಯಾವ್ದನ್ನೋ ಇಲ್ಲ ಮದುವೆದೊಂದು ಆಡ್ತೀಯೋ? ಮದುವೆ ದಾರೇದು ಸರಿ ಹಾಕ್ತೀನಿ. ನಿಧಾನ ನಿಧಾನ. ನನ್ನ ತೆಗಮ್ಮ ಸುಂದರದ ಗೌರಮ್ಮ ಗಾಂಧರ್ಗದಲ್ಲಿ ಬೇವನದಲ್ಲಿ ಗಾಂಧರ್ಗದಲ್ಲಿ ಬೇವನದೆಲ್ಲರಿದು ಮಾತ ತಂದೆಳು ಬೇಡ ತವರಲ್ಲಿ ತಂದೆಳು ಬೇಡ ತವರಲ್ಲಿ ತಂಗಮ್ಮ ತವರಿಗೆ ಕದನ ಬರುತ್ತಾರೆ ಕೌರಿಗೆ ಕದನ ಬರುತ್ತದೆ ಕಪ್ಪಿನ ಬಟ್ಟಿ ಮುತ್ತು ಸೊಗರ ತುಂಬಿ ನಿಮ್ಮ ಅತ್ತೆ ಮಲ್ಲೋಗಿ ಉಣಬೇಡ ನಿಮ್ಮ ಅತ್ತೆ ಮಲ್ಲೋಗಿ ಉಣಬೇಡ ತಂಗಮ್ಮ ತವರಿಗೆ ಬಡಸ್ತಾನ ಬರುತ್ತದೆ. ಆಯ್ತು. ದೇವ್ರದ್ದು ಯಾವ್ದನ್ನ ಹೇಳ್ತೀಯಾ? ಮಾರಮ್ಮಂದ ಮಾರಮ್ಮಂದು ಹೇಳ್ತೀನಿ. ಹ್ಞೂ ದೇವ್ರದ್ದು ಹೇಳೋಣ? ಹ್ಞೂ ಹೇಳು. ಒಂದು ಯಾವ್ದಾರು ಒಂದು ಸೊಲ್ಲು ಹೇಳು. ಹ್ಞೂ ಹೇಳ್ತೀನಿ. ಏನು ಬೇಕಮ್ಮ ನಿನಗೆ ಸಣ್ಣ ಅಂಚಿನ ಸೀರೆ ಸರುಗೆಲ್ಲ ಪುರಂಗಿ ಹೂವು ಬೇಕಮ್ಮ ನಿನಗೆ ಏನು ಬೇಕಮ್ಮ ನಿನಗೆ ಸಣ್ಣ ಅಂಚಿನ ಸೀರೆ ಸರುಗೆಲ್ಲ ಪುರಂಗಿ ಹೂವು ಬೇಕಮ್ಮ ನಿನಗೆ ಸಾದ ಕಣಕಪ್ಪಿನೋಳೆ ಮಾರುವ ಪೂಜೆಗೊತ್ತಾಯ್ತು ಹೇಳೆ ಸಾದ ಕಣಕಪ್ಪಿನೋಳೆ ಮಾರುವ ಪೂಜೆಗೊತ್ತಾಯ್ತು ಹೇಳೆ ಕಡಗ ಇಕ್ಕೊಂಡು ಕಡಲೆಯ ದುಡ್ಡಿಕೊಂಡು ಕಡಲೆ ಬಣ್ಣದ ಲೊರಿಗೋಳೆ ಸಾದ ಕಣಕಪ್ಪಿನೋಳೆ ಮಾರುವ ಪೂಜೆಗೊತ್ತಾಯ್ತು ಹೇಳೆ. ನಾಡಿನ ಹಿರಿಯ ಶ್ರೇಷ್ಠ ಜನಪದ ಕಲಾವಿದರು ತೂಬಿನಕೆರೆಯ ಮೇಲುಗಿರಯ್ಯ ಅವ್ರ ಮನೆಯಲ್ಲಿ ನಾವಿದ್ದೇವೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಇಲ್ಲಿ ನೋಡ್ಕೊಂಡು ಕಲಾವಿದರ ಗ್ರಾಮ ತೂಬಿನಕೆರೆ. ಈ ತೂಬಿನಕೆರೆಯಲ್ಲಿ ಜನಿಸಿದ್ದಂಥ ಮೇಲುಗಿರಯ್ಯನವ್ರ ತಂಡದವರು ದೆಹಲಿ ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಮಾಗಡಿ ಕೆಂಪೇಗೌಡರ ಸೀಮೆಯ ಸೊಬಗನ್ನು ದೆಹಲಿನಲ್ಲಿ ಪ್ರದರ್ಶನ ಮಾಡಿದ್ರಿ. ಒಂದು ಹಾಡನ್ನು ಹೇಳಿ, ಜನಪದ ಹಾಡನ್ನು. ಜಕ್ಕಣ್ಣ ಕಣ್ಣ ಕಜ್ಜಕು ಜಕ್ಕಣ್ಣ ಕಣ್ಣ ಕಜ್ಜಕು ಇಳಿ ಮುದ್ರೆ ನೇರಿಕೊಂಡು ಬಿಲ್ಲು ಬಾಣ ನೇರಿಕೊಂಡು ಬಿಳಿ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ನೇರಿಕೊಂಡು ಹುಲಿಯ ಬೇಟೆ ಉಂಟಬೊಬ್ಬ ಬಾಣಸೋರ ಹುಲಿಯ ಬೇಟೆ ಉಂಟಬೊಬ್ಬ ಬಾಣಸೋರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಸೈ ಮಾಗಡಿಯ ರಂಗನಾಥ ಬೇಟೆಗಾರ ಸೈ ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು ಬಿಳಿ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ನೇರಿಕೊಂಡು ಬಿಳಿ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ನೇರಿಕೊಂಡು ಹುಲಿಯ ಬೇಟೆ ಉಂಟಬೊಬ್ಬ ಬಾಣಸೋರ ಹುಲಿಯ ಬೇಟೆ ಉಂಟಬೊಬ್ಬ ಬಾಣಸೋರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಸೈ ಮಾಗಡಿಯ ರಂಗನಾಥ ಬೇಟೆಗಾರ ಸೈ ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು ಜಕ್ಕಣ್ಣ ಕಣ್ಣ ಕಜ್ಜೆಕು. ಅಕ್ಕ ನಿಮ್ಮ ತಂಡದವರು ಪಟ ಕುಣಿತ ಎಲ್ಲ ಮಾಡ್ತೀರಂತೆ, ಸೋಮನ್ ಕುಣಿತ ಮಾಡ್ತೀರಂತೆ. ಹೌದು. ಆ ಸೋಮನ್ ಕುಣಿತದ್ದು ಒಂದು ಪದ ಯಾವುದು, ಒಂದು ನುಡಿ ಹೇಳಿ. ಸೋಮನ್ ಕುಣಿತ ಅಥವಾ ದೇವ್ರ ಬಗ್ಗೆ, ನಿಮ್ಮೂರ ಮಾರಮ್ಮನ ಬಗ್ಗೆ ಆಗಲಿ, ನಿಮ್ಗೆ ಯಾವ್ದು ಬರುತ್ತೋ ಇನ್ನೊಂದು ಹಾಡು ಒಂದು ಸುಧಾರಿಸ್ಕೊಂಡು ಹೇಳಿ. ಈಗ ಎಷ್ಟು ವರ್ಷ ನಿಮಗೆ? ನಮಗೆ
95 ವರ್ಷ. 95. ಆಮೇಲೆ ಆಕಾಶವಾಣಿನಲ್ಲೆಲ್ಲ ಆಡಿದ್ದೀರಿ ನೀವು, ಹ್ಞೂ ಆಕಾಶವಾಣಿ ಕಲಾವಿದರು. ಎಲ್ಲ ಆಡ್ತೀವಿ. ಇತ್ತೀಚೆಗೆ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಹ್ಞೂ ಮತ್ತೆ ಏನು ಹೇಳ್ತೀರಿ ಜನಪದದ ಬಗ್ಗೆ? ಇವತ್ತು ಜನಪದ ಎಲ್ಲ ನಾಶ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮಾತಾಡಿ. ಜನಪದ ಕಲೆಗಳು ಉಳಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಹೇಳಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಅಂದಾದ ಚಂದಾದ ಮಾಕಾರ ಮಾಧವ ಬೆಳ್ಳಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಅನ್ನ ಬಾಣ ಸೂರೇರಿ ಮೇಲೆ, ಅಂದಾದ ಚಂದಾದ ಮೈಕಾರ ಮಾಧವನ ಚೆಲ್ಲಿದರು ಮಲ್ಲಿಗೆಯ, ಅದು ಚೆಲ್ಲಿದರು ಮಲ್ಲಿಗೆಯ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.